ಕಮ್ಮನೀಯ ಬದುಕು ಕವಿತೆ ಕರವಸ್ತ್ರ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ. ಕನ್ನಡ ಕಾವ್ಯಕ್ಕೆ ಅವರು ಕೊಟ್ಟ ಕೊಡುಗೆ ಬಹಳ ವಿಶಿಷ್ಟವಾದದ್ದು. ಬಾಳೊಂದು ಹರಿವ ಹೊಳೆ ಮನೆ ಅವರೇ ಕನ್ನಡ, ಅವರೇ ಪದ, ಅವರೇ ಕಾವ್ಯ ವೈಖರಿ. ಆ ಕವನ ತಮ್ಮದು ಹಾಕ್ಸ್ಕೊಳ್ಳೋದಕ್ಕೆ ಅವರು ಕಾವ್ಯದ ಬರೆಯನ್ನ ಕೊಟ್ಕೊಂಡು ಕಾಲವಲ್ಲದ ಕಾಲದೋ ಮಳೆಯ ಸುರಿಸುತ್ತಿವೆ ಮೋಡಗಳ ಅಣಕಿಸುತ್ತ ನಿನ್ನ ಕಣ್ಣು. ಇಂದು ಬೆಳಗ್ಗೆ ಅಂತಹ ಒಳ್ಳೆ ಸುದ್ದಿಯನ್ನು ಕೇಳಲಿಲ್ಲ ನಾವು. ನಮ್ಮ ನೆಚ್ಚಿನ ಮೇಷ್ಟ್ರು ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ಅಂತಿಮ ವಿದಾಯ ಹೇಳಿದರು ಅಂತೆಲ್ಲ ಸುದ್ದಿ ಬಂತು. ಭಾಳ ಶಾಕ್ ಆಯಿತು. ಅಫ್ಕೋರ್ಸ್ ಅವರು ತುಂಬ ದಿವಸದಿಂದ ಹಾಸ್ಪಿಟಲೈಸ್ ಆಗಿದ್ರು, ಅವ್ರಿಗೆ ಹುಷಾರಿರಲಿಲ್ಲ, ಎಲ್ಲ ಗೊತ್ತಿತ್ತು. ಆದರೂ ಕೆಲವು ಚೇತನಗಳು ನಮ್ಮೊಂದಿಗೆ ಇಲ್ಲ ಅಂತ ಬಂದಾಗ ಏನಾಗುತ್ತೆ, ಒಂದು ದೊಡ್ಡ ಒಂದು ವ್ಯಾಕ್ಯೂಮ್ ಸೃಷ್ಟಿಯಾಗುತ್ತೆ. ಹಾಗೆ ಕನ್ನಡ ಸಾರಸ್ವತ ಲೋಕಕ್ಕೆ, ದ ಹೋಲ್ ಆಫ್ ಹ್ಯುಮ್ಯಾನಿಟಿ ಆ್ಯಂಡ್ ಕನ್ನಡ ಸಾರಸ್ವತ ಲೋಕಕ್ಕೆ ಒಂದು ತುಂಬಲಾರದ ನಷ್ಟ, ಭರಿಸಲಾಗದ ಒಂದು ಇದು ಅಂತಂದರೆ ಅದೊಂದು ದೊಡ್ಡ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು ಇವತ್ತು. ಸಹೃದಯಿ ಕವಿಗಳು, ಚಿಂತನಶೀಲ ಬರಹಗಾರರು ಆದಂಥ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ಈ ಹಲೋಕ ಬಿಟ್ಬಿಟ್ಟು ಅಲ್ಲಿ ಹೈಯೆಸ್ಟ್ ಅಬೋರ್ಡ್ಗೆ ಹೋಗಿದ್ದಾರೆ. ದೇವಾಗಿವ ಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ. ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರ ಜೊತೆಗೆ ನಂಗೆ ಸುಮಾರು 3 ದಶಕಗಳಿಗಿಂತಲೂ ಹೆಚ್ಚಿನ ಸಂಬಂಧ. ಒಂಥರ ಒಂದು ಬಹಳ ದೊಡ್ಡ ಪ್ರೀತಿಯ ಕಡಲು ಅಂತ ಕರಿ ಅವ್ರ ಜೊತೆಗಿನ ಸಂಬಂಧನ. ಅಷ್ಟು ಆತ್ಮೀಯತೆ ಪ್ರೀತಿ ಇಟ್ಕೊಂಡಂತಹ ಹಿರಿಯ ಜೀವ ಅವರು, ನಮ್ಮ ದೊಡ್ಡಪ್ಪನ ಸ್ನೇಹಿತರವರು. ಹಾಗಾಗಿ ನಂಗೆ ಚೈಲ್ಡ್ಹುಡ್ ಹೀರೋ. ನಾನು ಬಹಳ ಚಿಕ್ಕವನಿದ್ನ ಅವ್ರನ್ನ ನೋಡ್ಕೊಂಡು ಬಂದೆ. ಬೆಂಗಳೂರಿಗೆ ಬಂದ್ಮೇಲೆ ತುಂಬಾ ಆತ್ಮೀಯರಾದ್ರು. ಮತ್ತೆ ನಮ್ಗೆ ಕಾವ್ಯಗಳನ್ನ ಪಾಠ ಮಾಡಿದ್ರು. ಕುವೆಂಪುನ, ಬೇಂದ್ರೆನ ಅವ್ರ ಮೂಲಕ ಕಲ್ತ್ಕೊಂಡ್ವಿ ನಾವು. ಕುಮಾರವ್ಯಾಸ ಭಾರತದ ಸರಣಿಯನ್ನ ಮಾಡಿದ್ರು ಅವರು. ಆಮೇಲೆ ಅವರು ಪಂಪನನ್ನ ನಮಗ್ ಪರಿಚಯ ಮಾಡಿಕೊಟ್ರು. ಬಹಳ ಮುಖ್ಯವಾಗಿ ಬಹಳ ಘನಘೋರ ಜಗಳ, ಬೆಳದಿಂಗಳ ಬಾಲೆ ಒಂದು ಸಿನಿಮಾ ಸಂಬಂಧಪಟ್ಟ ಹಾಗೆ ಅವ್ರು ಮಾತಾಡಿದ್ರು. ಆಮೇಲೆ ನಾನ್ ಮಾತಾಡೋದಿತ್ತು. ಅವ್ರು ಎಂಡಮೂರಿ ವೀರೇಂದ್ರನಾಥ್ ಬಗ್ಗೆ ಸ್ವಲ್ಪ ಸಾಧಾರಣವಾಗಿ ಮಾತಾಡಿದ್ರು. ನಾನು ಅಬ್ಜೆಕ್ಟ್ ಮಾಡಿದ್ದೆ. ಘನಘೋರ ಜಗಳ, ಈ ಘನಘೋರ ಜಗಳದ ನಂತರ ಕೂಡ ಅದೇ ಪ್ರೀತಿಯನ್ನ ಇಟ್ಕೊಂಡು ಬಂದಂಥವ್ರು ಎಚ್.ಎಸ್. ವೆಂಕಟೇಶ್ ಮೂರ್ತಿ. ಇಂಥ ವ್ಯಕ್ತಿತ್ವಗಳ ಬಗ್ಗೆ ಹೇಳಬೇಕು ಅಥವಾ ಮಾತಾಡಬೇಕು ಅಂದಾಗ ನಮಗೆ ದುಃಖ ಆಗೋದಕ್ಕಿಂತ ಹೆಚ್ಚು ಅವರು ನಮ್ಮ ಸಮಾಜಕ್ಕೆ ನೀಡಿದಂತಹ ಒಂದು ಅದ್ಭುತವಾದ ಕೊಡುಗೆ ಏನಿರುತ್ತಲ್ಲ ಅದನ್ನ ಜ್ಞಾಪಿಸ್ಕೊಳ್ಳೋದು ಜಾಸ್ತಿ. ಪಾಸಿಟಿವಿಟಿ ಅದ್ರಲ್ಲಿ ಬರುತ್ತೆ. ದುಃಖ ಮಾಡಿಕೊಂಡು ಹತ್ಕೊಂಡು ಅಯ್ಯೋ ಅವ್ರು ಹೋಗ್ಬಿಟ್ರಲ್ಲ ಅಂತ ಅನ್ನೋ ಒಂದು, ಅಫ್ಕೋರ್ಸ್ ಅದಕ್ಕೆ ನೋ ರಿಪ್ಲೇಸ್ಮೆಂಟ್ ಅಂತ ಅವ್ರಿಗೆ. ಆದರೆ ಯಶಸ್ವಿ ಅವರ ಕವನಗಳು ನನಗಂತೂ ಬೆಳಗ್ಗೆಯಿಂದ ಆ ಸುದ್ದಿ ಕೇಳಿದಾಗಿನಿಂದ ನನಗೆ ಮೈಂಡಿಗೆ ಬಂದಂತಹ ಹಾಡು, ನಾನು ಮರೀಲಿಕ್ಕಾಗದೇ ಇರುವಂತಹ ಹಾಡು ನಾನು ಅವರ ಸಾಹಿತ್ಯದಲ್ಲಿ ಹಾಡಿದ್ದು ಮಹಾಪರ್ವ ಟೈಟಲ್ ಟ್ರ್ಯಾಕ್. ಏನು ಅದ್ಭುತವಾಗಿ ಬರೀತಾರೆ ಅದರಲ್ಲಿ ಅಂದರೆ, ತಾನು ಕರಗದೆ ಮಳೆ ಕರೆಯುವುದೇ ಶ್ರಾವಣದ ಸಿರಿ ಮುಗಿಲು, ಶಿಲೆಯ ಸೀಳದೆ ಕಲೆ ಮೂಡುವುದೇ ಕಲ್ಲಿನ ಸೆಲೆಯನು ಹರಿದು, ತಾನು ಕರಗದೆ ಮಳೆ ಕರೆಯುವುದೇ ಶ್ರಾವಣದ ಸಿರಿ ಮುಗಿಲು, ಶಿಲೆಯ ಸೀಳದೆ ಕಲೆ ಮೂಡುವುದೇ ಕಲ್ಲಿನ ಸೆಲೆಯನು ಹರಿದು. ನೋಡಿ ಥಾಟ್ ಪ್ರಾಸೆಸ್ ಹೆಂಗಿದೆ, ಏನ್ ಸಿಮ್ಲಿ, ವಾಟ್ ಅ ಪರ್ಸಾನಿಫಿಕೇಶನ್. ನದಿಯು ಹರಿಯದೆ ಕಡಲು ದೊರೆಯದು, ಕೊರಳ ತೊರೆಯದೆ ಹಾಡು ಮೂಡದು. ನದಿಯು ಹರಿಯದೆ ಕಡಲು ದೊರೆಯದು, ಕೊರಳ ತೊರೆಯದೆ ಹಾಡು ಮೂಡದು. ಹೀಗಿದೆ ಜೀವನ ಸೂತ್ರ, ಇದೆ ಮಹಾಪರ್ವ ತಾನು ಕರಗದೆ ಮಳೆಗರೆಯುವುದೇ. ಯಾರು ಕರಗದೆ? ಮೋಡ ಮುಗಿಲು, ಶ್ರಾವಣದ ಸಿರಿ ಮುಗಿಲು. ಅಂದ್ರೆ ಮೋಡ ಕರಗದೆ ಮಳೆ ಬರಲ್ಲ,
ಶಿಲೆಯು ಸೀಳದೆ ಕಲೆ ಮೂಡುವುದೇ. ಅಂದ್ರೆ ರಿಸಲ್ಟ್ ನೋಡಿ, ನಾವು ಒಂದು ಶಿಲೆಯನ್ನ ಹೇಗೆ ನೋಡ್ತೀವಿ, ಚಂದವಾದ ಒಂದು ಕಟ್ಟಿದಂತಹ ಮೂರ್ತಿ, ದೇವರ ಮೂರ್ತಿ, ಒಂದು ವಿಗ್ರಹ. ಬಟ್ ಅದನ್ನ ಮಾಡೋದಕ್ಕೋಸ್ಕರ ಆ ಕಲ್ಲು ಸೀಳಲೇಬೇಕು. ಆ ನೆಕ್ಸ್ಟ್, ನದಿಯು ಹರಿಯದೆ ಸುಮ್ಮನೆ ನದಿ ಸುಮ್ಮನೆ ಒಳ್ಳೆ ಸೀನ್ರಿ ತರ ನಿಂತು ನೀರ್ ಇರಲ್ಲ. ನದಿ ಹರಿಬೇಕು, ಹರಿತಾ ಹೋಗ್ಬೇಕು. ಭೋರ್ಗರೆತ ಹರಿಯೋ ನದಿಯಲ್ಲಿ, ಆ ನದಿಯ ದಾರಿಯಲ್ಲಿ ಎಷ್ಟು ಕಷ್ಟಗಳು, ಎಷ್ಟು ಕಾರ್ಪಣ್ಯಗಳು, ಎಷ್ಟು ಕಲ್ಲು ಬಂಡೆ ಮುಳ್ಳು ಕಂಟೆ ಎಲ್ಲ ಇರುತ್ತಲ್ಲ, ಆದ್ರೂ ನದಿ ಹರಿಬೇಕು. ನದಿಯು ಹರಿಯದೆ ಕಡಲು ದೊರೆಯದು. ನಮ್ಗೆ ದಡ ಸೇರಕ್ಕಾಗಲ್ಲ, ಅದಕ್ಕೋಸ್ಕರ ನದಿ ಹರಿಲೇಬೇಕು. ಬ್ಯೂಟಿಫುಲ್. ಲಾಸ್ಟ್ ಒನ್ ಅದ್ರ ಕೊರಳೆ ತೊರೆಯದೆ ಹಾಡು ಮೂಡೋದು. ಅಂದ್ರೆ ನಾವು ನಮ್ ಗಂಟ್ಲು ನಾವು ತುಂಬಾ ಕಾಪಾಡ್ಕೊಂಡು, ಅಯ್ಯೋ ಅಯ್ಯೋ ಏನು ಮುತುವರ್ಜಿ ವಹಿಸ್ಕೊಂಡು ಬರೀ ನನ್ ಗಂಟ್ಲು ಚೆನ್ನಾಗಿದೆ ಅಂತ ಅಲ್ಲ. ನಾವು ನಮ್ ಕಡೆ ಹೇಳ್ತಾರೆ, ಗಂಟ್ಲು ಹರ್ಕೊಂಡು ಹಾಡ್ತಾರ್ರಿ ಅವರು ಅಂತ. ಅಂದ್ರೆ ಅಷ್ಟು ನಾವು ಶ್ರಮ ವಹಿಸ್ಬೇಕು. ಹಾಡು ಮೂಡೋದು, ಅದು ಮಾಡದೆ ಹೋದ್ರೆ ಅದನ್ನ ಕೊರಿದೆ ಹಾಡು ಮೂಡೋದು. ಆಮೇಲೆ ಅದಾದ್ಮೇಲೆ ಏನ್ ಹೇಳ್ತಾರ ಅವರು, ಇಷ್ಟೆಲ್ಲ ಸಿಮಿಲೀಸ್ ಹೇಳ್ತಾರ. ವಾಟ್ ನೆಕ್ಸ್ಟ್? ಇದೇ ಇದೇ ಆ ಮಹಾಪರ್ವ, ಆ ಹೀಗಿದೆ ಜೀವನ ಸೂತ್ರ. ದಿಸ್ ಇಸ್ ದ ಫಾರ್ಮುಲಾ ಆಫ್ ಲೈಫ್, ದಿಸ್ ಇಸ್ ಲೈಫ್. ಇಷ್ಟೆಲ್ಲ ಮಾಡೋದೇನಿದೆಯಲ್ಲ, ಲೈಫ್ ಅಂದ್ರೆ ಇಷ್ಟೇ. ಲೈಫಲ್ಲಿ ಇದೆಲ್ಲ ಇರಲೇಬೇಕು. ಅವರ ವೇದಾವತಿ ನದಿಯಲ್ಲ ಅನ್ನುವ ಕಾದಂಬರಿಗೆ ನನ್ನಿಂದ ಮುನ್ನುಡಿ ಬರ್ಸ ಬಹಳ ಇಷ್ಟವಾದ, ಬಹಳ ಚಿಕ್ಕವನು ನಾನು ಅವ್ರಿಗಿಂತ. ನನ್ನಿಂದ ಮುನ್ನುಡಿ ಬರ್ಸೋದು ಬಹಳ ದೊಡ್ಡ ಗೌರವ ಅದು. ಆಮೇಲೆ ಅವರ ಚಿತ್ರಗೀತೆಗಳ ಮೇಲೆ ನಾನು ಪುಸ್ತಕ ಬರಿತೀನಿ ಸರ್ ಅಂತ ಬಹಳ ದಿವಸದಿಂದ ಹೇಳ್ತಾ ಇದ್ದೆ. ಅವರು ಕೇಳ್ತಾ ಇದ್ರು, ಯಾವಾಗ ಬರೀತೀಯ ಅಂತ ಹೇಳಿ. ಅವ್ರು 83ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಗುಲ್ಬರ್ಗಾದಲ್ಲಿ ಅದರ ಅಧ್ಯಕ್ಷರಾದಾಗ ಅಂಕಿತ ಕಂಬತ್ತಳ್ಳಿ ಅವ್ರಿಗೆ ಹೇಳಿದ್ರು, ಇಲ್ಲ ಪುಸ್ತಕ ಬರಿತಾನೆ ಅವನು ಅಂತ ಹೇಳಿ. ಅದು ಬಹಳ ತುರಾತುರಿಯಲ್ಲಿ ಆ ಪುಸ್ತಕ ಬರದೆ, ಹಾಡು ಮುಗಿಯುವುದಿಲ್ಲ ಅಂತ ಹೇಳಿ. ಆ ಪುಸ್ತಕ ಅವ್ರಿಗೆ ಬಹಳ ಇಷ್ಟವಾಯ್ತು. ಕೊನೆಯ ದಿನದಲ್ಲಿ ಅವರ ಅಮಾನುಷರು ಕಾದಂಬರಿಯನ್ನ ನಾವು ಸಿನಿಮಾ ಮಾಡ್ಬೇಕು ಅಂತ ಹೊರಟು, ಅದರ ಸಿದ್ಧತೆ ಎಲ್ಲ ನಡೆದಿತ್ತು. ಸ್ವಲ್ಪ ನಿರ್ಮಾಪಕರ ಜಿಗುಟಿನಿಂದ ಅದು ತಡ ಆಯ್ತು, ಸಮಸ್ಯೆಗಳಿಗೆ ಸಿಗಾಕೊಂತು. ನಾನು ಅವ್ರ ಫೋನ್ ತಗೊಳಕ್ಕೆ ಭಯ ಬೀಳ್ತಿದ್ದೆ, ಯಾಕಂದ್ರೆ ಅವ್ರು ಎಲ್ಲಿ ಕಾದಂಬರಿ ಬಗ್ಗೆ ಕೇಳ್ತಾರೋ, ಸಿನಿಮಾ ಬಗ್ಗೆ ಕೇಳ್ತಾರೋ ಅಂತೇಳಿ. ಅವ್ರು ಹೇಳಿದ್ರು, ಯಾವ ಸಿನಿಮಾ ಮರ್ತ್ಬಿಡಯ್ಯ, ಮನೆಗ್ ಬಾ ನೀನು ಅಂತೇಳಿ. ಅಂತ ದೊಡ್ಡ ಪ್ರೀತಿಯ ಜೀವ ಅವರು. ಕನ್ನಡ ಕಾವ್ಯಕ್ಕೆ ಅವರು ಕೊಟ್ಟ ಕೊಡುಗೆ ಬಹಳ ವಿಶಿಷ್ಟವಾದದ್ದು, ವಿಶೇಷವಾದದ್ದು. ಆಮೇಲೆ ಆ ಕಾವ್ಯ ಪ್ರೀತಿಯನ್ನ ಅವರು ಕಿರುತೆರೆಗೆ, ಚಲನಚಿತ್ರಕ್ಕೆ ಎಲ್ಲ ಹಬ್ಸಿದ್ರು. ಸ್ವತಃ ಚಲನಚಿತ್ರ ನಿರ್ದೇಶನ ಮಾಡಿದ್ರು, ಚಲನಚಿತ್ರದಲ್ಲಿ ಅಭಿನಯಿಸಿದ್ರು. ನಂಗಿದು ಈ ತರದ ಕಾವ್ಯದ ಬೇರೆ ಬೇರೆ ವಿಸ್ತಾರ ಅವ್ರು ಏನ್ ಕೊಟ್ಟಿದಾರೋ ಅದು ನಂಗೆ ಬಹಳ ಮುಖ್ಯವಾದದ್ದು. ಯಶಸ್ವಿ ಮಿಶ್ರನ್ನ ನಾವೆಲ್ಲ ಮಿಸ್ ಮಾಡ್ಕೊಳ್ತೀವಿ, ಆದ್ರೆ ಅವರು ಬರೆದಂತಹ ಕವನಗಳು ಯಾವಾಗ್ಲೂ ಶಾಶ್ವತ, ಆಲ್ವೇಸ್ ಇಟರ್ನಲ್. ಮೇಷ್ಟ್ರೆ, ನಿಮ್ಮ ಹಾಡುಗಳನ್ನ ಅರ್ಥ ಮಾಡಿಕೊಂಡು ನಮ್ಮ ಗಾಯಕಿಯರು ಹೆಚ್ಚು ಹೆಚ್ಚು ಅದನ್ನ ಹಾಡಬೇಕು. ಹಾಡಿದಾಗ ಅದಕ್ಕೆ ಒಂದು ಅರ್ಥ ಮುಂದಿನ ಜನರೇಷನ್ಗೆ ಸಿಗುತ್ತೆ. ಮತ್ತೆ ನಮ್ಮ ಕನ್ನಡ ನಾಡು, ನಮ್ಮ ಕನ್ನಡ ಸಾಹಿತ್ಯ, ಕನ್ನಡ ಶಬ್ದ ಕಾಗುಣಿತ ಶ್ರೀಮಂತಿಕೆ, ಇದೆಲ್ಲವೂ ನಿರಂತರವಾಗಿ ಶಾಶ್ವತವಾಗಿ ಉಳಿಯುತ್ತೆ. ಅದು ತಮ್ಮ ಕಾವ್ಯದ ಮೂಲಕ. ತಾವೊಬ್ಬ ಶ್ರೀಮಂತ ಕವಿಯಾಗಿ, ಒಬ್ಬ ನೇಟಿವಿಟಿಗೆ ಅಂದ್ರೆ ನಮ್ಮ ಭೂಮಿಗೆ ತುಂಬಾ ಹತ್ತಿರವಾದಂತಹ ಕವಿಯಾಗಿ, ನಿಮ್ಮ ಕಾವ್ಯ ಸ್ಫೂರ್ತಿಯಿಂದ, ನಿಮ್ಮ ಕವನಗಳಿಂದ, ನಿಮ್ಮ ಹಾಡುಗಳಿಂದ ಎಲ್ಲರನ್ನೂ ನೀವು ಒಂಥರ ಯು ಹ್ಯಾವ್ ಸ್ಟೋಲನ್ ಎವ್ರಿಬಡೀಸ್ ಹಾರ್ಟ್ಸ್. ನಾನು ಕ್ರೈಸ್ಟಲ್ಲಿ ಒಂದ್ಸತಿ ಗೆಸ್ಟ್ ಆಗೋದಾಗ ಮೇಷ್ಟ್ರಲ್ಲಿ ಈ ವಾಸ್ HOD ಅಲ್ಲಿ. ಎಷ್ಟು ಒಳ್ಳೆ ಫಸ್ಟ್ ಲೆಕ್ಚರ್ ಅಲ್ಲೇ ಕೇಳಿದ್ದು ನಾನು, ಅಂದ್ರೆ 90s ಅಲ್ಲಿ. ಆವಾಗ ಗೊತ್ತಾಯ್ತು ಅವ್ರು HS ವೆಂಕಟೇಶ್ ಮೂರ್ತಿ ಸರ್ ಅಂತ. ಮೇಷ್ಟ್ರ ಹಾಡನ್ನ ಅದ್ರಲ್ಲೊಂದು, ಹೀಗೆ ಒಂದು ರಾತ್ರಿ ನನ್ನ ಬಂದನು, ಹೀಗೆ ಒಂದು ರಾತ್ರಿ ನನ್ನ ಬಂದನು, ತಂಪು ಕಳೆದ ಕತ್ತಲಲ್ಲೂ ಕಾಣುವ ಕಣ್ಣು, ಕಾಣುವ ಕಣ್ಣು. ಗಜಲ್ ಶೈಲಿಯ ಹಾಡು. ಸ್ವಲ್ಪ ನಮ್ಮ ಹಿಂದೂಸ್ತಾನಿ ಶೈಲಿಯಲ್ಲಿ ಹಾಡಿದಾಗ ಫೋನ್ ಮಾಡಿ ಹೇಳಿದ್ರು, ಅದು ಎಷ್ಟು ಚೆನ್ನಾಗಿ, ಆ ಪಲ್ಕ್ ಏನ್ ಚೆನ್ನಾಗಿ ಹಾಡಿದ್ಯಮ್ಮ, ಅದನ್ನ ಭಾರಿ ಖುಷಿ ಆಯ್ತು ನನ್ಗೆ ಕೇಳಿ ಅಂತ. ಸೊ ಅಷ್ಟೇ ಅಪ್ರಿಷಿಯೇಟ್ ಅಲಾಟ್. ಅದೊಂದು ದೊಡ್ಡ ಗುಣ ಅವರಲ್ಲಿ. ಮೇಷ್ಟ್ರು ಇನ್ನಿಲ್ಲ, ವಿ ಮಿಸ್ ಯು ವೆರಿ ಮಚ್ HSV ಸರ್. ಬಟ್ ನಿಮ್ಮ ಹಾಡುಗಳನ್ನ ಹೆಚ್ಚು ಹೆಚ್ಚಾಗಿ ಎಲ್ಲರೂ ಹಾಡಬೇಕು. ಕೆಲವೊಂದು ಪ್ರಚಲಿತ ಕವನಗಳಷ್ಟೇ ಅಲ್ಲ, ಅವೇ ಹಾಡಂತೂ ಹಾಡೇ ಹಾಡ್ತೀರಾ. ಕೆಲವೊಂದು ಪ್ರಚಲಿತವಾಗಿ ಇರದೇ ಇರುವಂತಹ ಎಷ್ಟೊಂದು ಕವನಗಳಿದೆ ತಮ್ಮದು. ಅದನ್ನೆಲ್ಲ ಗಾಯಕಿಯರು ರಾಗ ಸಂಯೋಜನೆ ಮಾಡಿ ಕಲಿತು ಹಾಡಬೇಕು ಅಂತ ಅನ್ನೋದೇ ನಮ್ಮೆಲ್ಲರ ಇಚ್ಛೆ. ನಾವು ಕೂಡ ಹಾಡ್ತೀವಿ. ನಿಮಗಿದು ಅಂತಿಮ ವಿದಾಯ ಅಂತ ನಾನು ಹೇಳಲ್ಲ. ಯುವರ್ ಅದರ್ ಜರ್ನಿ ಹ್ಯಾಸ್ ಬಿಗನ್.
ಯು ಹ್ಯಾವ್ ರೀಚ್ ದ ಹೈಯೆಸ್ಟ್ ಅಬೋರ್ಡ್. ಓಂ ಶಾಂತಿ. ಪ್ರತಿ ಭೇಟಿಯಲ್ಲೂ ಕೂಡ ಒಂದು 5 ನಿಮಿಷ ನನ್ನ ಕೈಯನ್ನ ಬಹಳ ಬಿಗಿಯಾಗಿ ಹಿಡ್ಕೊಳ್ಳೋರು. ಆ ಸ್ಪರ್ಶ ನನ್ನ ಜೊತೆಗೆ ಯಾವತ್ತೂ ಉಳ್ಕೊಂಡಿರುತ್ತೆ. ಹೋಗಿ ಬನ್ನಿ ಸರ್, ನಿಮ್ಮ ನೆನಪು ಸದಾ ನಮ್ಮ ಜೊತೆಗೆ.